ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಕೀರ್ತನೆ 4ನೇ ಅಧ್ಯಾಯ 2ನೇ ವಚನ ಓದ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. ಮಹನೀಯರೇ, ನೀವು ಎಷ್ಟರವರೆಗೆ ನನ್ನ ಗೌರವವನ್ನು ಕೆಡಿಸಿ ನನ್ನನ್ನು ಅವಮಾನಪಡಿಸುವಿರಿ? ಯಾಕೆ ನಿರರ್ಥಕವಾದದನ್ನು ಪ್ರೀತಿಸಿ ಸುಳ್ಳನ್ನು ಹಿಂಬಾಲಿಸುವಿರಿ? ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದನೆಂದು ತಿಳಿದುಕೊಳ್ಳಿರಿ. ಆಮೇನ್. ದೇವ್ರ ನಮ್ಮ ಸ್ತೋತ್ರವಾಗಲಿ. ದೇವರು ದಾವೀದ ಹೇಳಿದ ಪ್ರಕಾರ, ದೇವರ ಮಕ್ಕಳೇ, ಮಹನೀಯರೇ, ನೀವು ಎಷ್ಟರವರೆಗೆ ನನ್ನ ಗೌರವವನ್ನು ಕೆಡಿಸಿರಿ ಅಂತ ಕೇಳ್ತಾನೆ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಮನುಷ್ಯರು ಹಿಂಸೆ ಪಡಿಸ್ಲಿಕ್ಕಂತೇ ಇರ್ತಾರೆ, ಆದರೂ ಕೂಡ ನಾವು ಯಾರಿಗೆ ತಿಳಿಸ್ಬೇಕು? ದೇವ್ರಿಗೆ ತಿಳಿಸ್ಬೇಕು. ದೇವ್ರ ನಮ್ಮ ಸ್ತೋತ್ರ. ಮಹನೀಯರೇ, ನೀವು ಎಷ್ಟರವರೆಗೆ ನನ್ನ ಗೌರವವನ್ನು ಕೆಡಿಸಿರಿ ಅಂದರೆ ನನಗೆ ಎಷ್ಟು ಅವಮಾನ ಮಾಡ್ತೀರಿ, ಎಷ್ಟು ನನ್ನ ಗೌರವ ಕೆಡಿಸ್ತೀರಿ, ಇನ್ನು ಎಷ್ಟು ದಿವಸ ನನಗೆ ಹಿಂಸೆ ಪಡಿಸ್ತೀರಿ ಅಂತ ದಾವೀದ ಏನು ಮಾಡ್ತಾನೆ, ಕೇಳ್ತಾ ಇದ್ದಾನೆ. ದೇವ್ರ ನಮ್ಮ ಸ್ತೋತ್ರವಾಗಲಿ. ಅದೇ ರೀತಿ ನನ್ನನ್ನು ಕೆಡಿಸಿ ನನ್ನನ್ನು ಅವಮಾನಪಡಿಸುವಿರಿ. ಯಾಕೆ ನಿರರ್ಥಕವಾದದನ್ನು ಪ್ರೀತಿಸಿ ಅಂದರೆ ಕೆಲಸಕ್ಕೆ ಬಾರದು ಒಂದು ಕೆಲಸಗಳು ಏನು ಮಾಡ್ತಾರೆ, ನಿರರ್ಥಕವಾದದನ್ನು ಪ್ರೀತಿಸಿ ಸುಳ್ಳನ್ನು ಹಿಂಬಾಲಿಸುವಿರಿ. ಅಂದರೆ ಅದಕ್ಕೆ ಕೆಲಸಕ್ಕೆ ಬಾರದ ಮಾತುಗಳು ಯಾಕೆ ಪ್ರೀತಿಸಿ ಆ ಸುಳ್ಳನ್ನು ಹಿಂಬಾಲಿಸ್ತೀರಿ? ಸುಳ್ಳು ಮಾತಿಗೆ ಯಾಕೆ ಕಿವಿ ಕೊಡ್ತೀರಿ? ಸುಳ್ಳು ಮಾತಿಗೆ ಯಾಕೆ ನೀವು ಅಷ್ಟೊಂದು ಗಮನ ಕೊಡ್ತೀರಿ? ಆ ಮಾತು ಕೆಲಸಕ್ಕೆ ಬಾರದು. ಅದಕ್ಕೋಸ್ಕರ ನಾವೇನು ಮಾಡಬಾರ್ದು? ಆ ಮಾತಿಗೆ ನಾವು ಕಿವಿ ಕೊಡಬಾರ್ದು. ಅದಕ್ಕೋಸ್ಕರ ಯೆಹೋವನು ತನ್ನ ಭಕ್ತನನ್ನು ತನಗೋಸ್ಕರ ಅಂದರೆ ದೇವ್ರೇನು ಮಾಡ್ತಾರಂತೆ, ತನಗೋಸ್ಕರ ತನ್ನ ಭಕ್ತರಿಗೆ ಏನು ಮಾಡ್ತಾರಂತೆ, ಪ್ರತ್ಯೇಕವಾಗಿ ಇಟ್ಕೋತಾನಂತೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಕೋಳಿ ತನ್ನ ರೆಕ್ಕೆಯಲ್ಲಿ ಹೇಗೆ ಮುಚ್ಚಿಟ್ಕೋತದೋ ಹಾಗೆ ನಮ್ಮನ್ನು ದೇವ್ರೇನು ಮಾಡ್ತಾರಂತೆ, ತನ್ನ ರೆಕ್ಕೆಯಲ್ಲಿ ತನ್ನ ಅಂಗೈಯಲ್ಲಿ ಮುಚ್ಚಿಟ್ಕೋತಾರಂತೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ದೇವ್ರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರೆ ಕಡಿಮೆ ಅದ. ದೇವ್ರಿಗೆ ಸ್ತೋತ್ರ. ತನ್ನ ರೆಕ್ಕೆಯಲ್ಲಿ ತನ್ನ ಭಕ್ತರನ್ನು ತನಗೋಸ್ಕರ ಏನು ಮಾಡ್ತಾರಂತೆ, ಪ್ರತ್ಯೇಕವಾಗಿ ಇಟ್ಕೋತಾರಂತೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೆ ಈ ಲೋಕದ ಅಂಧಕಾರ ಶಕ್ತಿಯಲ್ಲಿ ನಾವು ಸೇರೋದಿಲ್ಲ. ಅಂಧಕಾರ ದುರಾತ್ಮ ಶಕ್ತಿಯಿಂದ ನಮ್ಗೆ ಹೋರಾಟ ಇದೆ, ಆದರೆ ನಾವು ಜಯಿಸಬೇಕು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ತನಗೋಸ್ಕರ ಏನು ಮಾಡ್ತಾನಂತೆ, ಪ್ರತ್ಯೇಕವಾಗಿ ಇಸ್ಕೊಳ್ತಾನೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ನಾವು ಅದಕ್ಕೆ ಏನು ಮಾಡಬೇಕು, ನಾವು ತಿಳಿದುಕೊಳ್ಬೇಕಂತ ದೇವ್ರಿಗೆ ಸ್ತೋತ್ರ. ನಾವು ತಿಳ್ಕೊಂಡಿರ್ಬೇಕು ದೇವ್ರು. ಯಾಕಂದರೆ ಈ ಲೋಕದಲ್ಲಿ ಯಾವುದು ಸತ್ಯದ, ಯಾವುದು ಸುಳ್ಳದ, ನಾವು ಯಾವುದಕ್ಕೂ ಹಿಂಬಾಲಿಸ್ಬಾರ್ದು. ಯಾಕಂದರೆ ಸುಳ್ಳಿಗೆ ಹಿಂಬಾಲಿಸ್ಬಾರ್ದು, ನಾವು ಅನ್ಯಾಯ ಮಾಡೋರು ಹಿಂದೆ ಹೋಗಬಾರ್ದು. ನಾವು ನಮಗೆ ಯಾರು ಹಿಂಸೆ ಪಡಿಸ್ತಾರೋ ಅವರಿಗೋಸ್ಕರ ನಾವು ನೋಡಬೇಕು, ನಾವು ಅವರಿಂದ ದೂರ ಇರಬೇಕು. ದೇವ್ರು ನಮಸ್ಕಾರ. ದೇವರೇ ಹೇಳಿದರೆ ದುಷ್ಟರು ಕಂಡ್ರೆ ದೂರ ಇರು ಅಂತ ಹೇಳಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕಾಗಿ ನಾವು ನೋಡಬೇಕು, ಈ ದಿನಗಳಲ್ಲಿ ದೇವರಿಗೆ ನಾವು ದಾವೀದ ಹೇಳಿದ ಪ್ರಕಾರ, ಮಾನ್ಯರೇ, ಇನ್ನೂ ಎಷ್ಟುವರೆಗೆ ನನ್ನನ್ನು ಹಿಂಸೆ ಪಡಿಸ್ತೀರಿ ಅಂತ ಕೇಳ್ತಾನೆ. ದೇವ್ರಿಗೆ ಸ್ತೋತ್ರ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಈ ದಿನಗಳಲ್ಲಿ ನಾವು ಈ ಅಂಧಕಾರ ಶಕ್ತಿಯೊಡನೆ, ನಾವು ದುರಾತ್ಮ ಶಕ್ತಿಯೊಡನೆ ನಮ್ಮನ್ನು ವಿರುದ್ಧ ಅದ, ನಮಗೆ ಹೋರಾಟ ಅದ. ಅದ್ರ ಸರಿ ನಾವು ಹೋರಾಟ ಮಾಡೋರೇ ಹೊರತು ನಾವು ಯಾವ ಈ ಲೋಕದ ಸುಳ್ಳನ್ನು ಹಿಂಬಾಲಿಸ್ಕೊಂಡು ಸುಳ್ಳಾರೋಡ್ ಹಿಂದೆ ಹೋಗೋದು, ನಾವು ದೇವರಿಗೆ ನಂಬದೇ ಇರೋ ಹಿಂದೆ ಹೋಗೋದು ನಮಗೆಲ್ಲ ಅದು ಬೇಡ. ಅದಕ್ಕೋಸ್ಕರ ನಾವು ಪ್ರತ್ಯೇಕವಾಗಿದ್ದೇವಂತೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ತನ್ನ ಭಕ್ತರಿಗೆ ತನ್ನ ಪ್ರತ್ಯೇಕವಾಗಿ ಇಟ್ಕೊಂಡಂತೆ. ದೇವ್ರಿಗೆ ಸ್ತೋತ್ರ. ನಾವು ಅದಕ್ಕಾದರೆ ನಾವು ಬೆಲೆ ಕೊಟ್ಟು, ದೇವ್ರು ನಮಗೆ ಎಷ್ಟು ಕಾಪಾಡ್ತಾನೋ, ದೇವ್ರು ನಮಗೆ ಎಷ್ಟೊಂದು ಉಪಕಾರ ಮಾಡ್ತಾನೋ, ದೇವ್ರು ನಮಗೆ ಎಷ್ಟು ಮರ್ಯಾದೆ ಕೊಡ್ತಾನೋ, ಅದಕ್ಕೆ ನಾವು ದೇವ್ರಿಗೆ ಮರ್ಯಾದೆ ಕೊಟ್ಟು ನಾವು ಜೀವಿಸೋಣ. ದೇವ್ರು ನಮಗೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ದೇವ್ರಿಗೆ ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ, ಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ. ತಂದೆ, ಮಗ, ಪವಿತ್ರ ಆತ್ಮದಿಂದ ಬಲಗೊಳಿಸಿ ರಾಜ್ಯ ಬೆಳಗಿಂದ ಕಾಪಾಡೋದಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನ ಕೃಪೆ ಶಾಶ್ವತವಾಗಿದೆ. ಕರ್ತನೆ, ಒಳ್ಳೆಯವನು ಒಳ್ಳೆಯದನ್ನೇ ಮಾಡುವಂಥ ಸರ್ವದಾಯಕ ಆಗಿದೆ. ದೇವ ನಿನಗೆ ಸ್ತೋತ್ರ. ಕರ್ತನೆ, ತನ್ನ ಭಕ್ತರಿ ಕರ್ತನೆಪ್ಪ ನಿನ್ನ ಮಕ್ಕಳಿನ ಪ್ರತ್ಯೇಕವಾಗಿ ಇಟ್ಕೊಂಬಂಥ ಸರ್ವಶಕ್ತನಾಗಿದೆ. ದೇವ ನಿನಗೆ ಸ್ತೋತ್ರ. ನಿನ್ನ ಮಕ್ಕಳಿಗೆ ಯಾರು ಮುಟ್ಟದಾಗೆ ನೋಡ್ಕೊಂಬಂಥ ದೇವರಾಗಿದೆ. ಕರ್ತನೆಪ್ಪ, ಯಾರು ದಂಡಿಸೋದಾಗೆ ನೋಡ್ಕೊಂಬಂಥ ಶಕ್ತಿ ನಿನಗಿದೆಯಪ್ಪ. ಅಪ್ಪ, ಎಷ್ಟೊಂದು ಅವರು ಸುಳ್ಳಾಡಿದ್ರು ಕೂಡ, ನಮ್ಮೇಲೆ ಎಷ್ಟೇ ಅಪವಾದ ಮಾಡಿದ್ರು ಕೂಡ, ನಮ್ಮ ಅವಮಾನ ಮಾಡಿದ್ರು ಕೂಡ, ಆದರೂ ಕೂಡ ನೀನು ಜೊತೆ ದಿದ್ದಿ ಕಾಪಾಡುವಂಥ ದೇವರಾಗಿದೆ. ಕರ್ತನೆ ಅಪ್ಪ, ನೀನು ಜಯ ಕೊಡುವಂಥ ದೇವರಾಗಿದೆ. ಕರ್ತನೆ, ಈ ಲೋಕದ ಅಂಧಕಾರ ಶಕ್ತಿಯೋಡು ಕರ್ತನೆ ನಾವು ಜಯ ಹೊಂದುವಂತೆ, ಹೋರಾಡುವಂತೆ ನಿನ್ನ ಶಕ್ತಿ, ನಿನ್ನ ಬಲ, ನಿನ್ನ ಪವಿತ್ರ ಆತ್ಮ ಶಕ್ತಿ ನಮ್ಮನ್ನು ನಡೆಸ್ಕೊಡ್ಬೇಕು. ದೇವ ನಿನಗೆ ಸ್ತೋತ್ರ. ಕರ್ತನೆ, ನೀನಿಲ್ಲದೆ ನಾವಿಲ್ಲ. ದೇವ ನಿನ್ನ ಕೃಪೆಯಂತೆ ನಡೆಸು. ಇಡೀ ಲೋಕದಾಗ ಎಷ್ಟೋ ಜನ ಕರ್ತನೆಪ್ಪ ಸುಳ್ಳನ್ನು ಹಿಂಬಾಲಿಸಿಕೊಂಡು ಕರ್ತನೆಪ್ಪ ಜೀವಿಸ್ತಾ ಇದ್ದಾರೆ. ಕರ್ತನೆ, ಎಷ್ಟೋ ಜನ ಮೋಸ ಹೋಗ್ತಾ ಇದ್ದಾರೆ, ಎಷ್ಟೋ ಜನ ಹಾಳಾಗಿ ಹೋಗ್ತಾರೆ. ಅಂಥವರಿಗೆಲ್ಲ ಮುಟ್ಟಿ ಈ ದಿನಗಳಲ್ಲಿ ಬಲಪಡಿಸು, ಆಶೀರ್ವದಿಸು. ಕರ್ತನೆ, ಪ್ರಪಂಚದ ಶಾಂತಿ ಸಮಾಧಾನ ಇಲ್ಲದೆ ಜೀವಿಸುವಂಥ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಬಲಪಡಿಸು. ನಿನ್ನ ಕೃಪೆಯಂತೆ ನಡೆಸು. ಕಡೆಯ ದಿನದಲ್ಲಿ ಎಲ್ಲರ ಮೇಲೆ ಆತ್ಮದ ಮಳೆ ಸುರಿಸಿ ಅಂತ ಹೇಳಿದ್ದೀದೇವ. ಎಲ್ಲ ಮಕ್ಕಳು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಬೇಕೆಂದು ಅಪ್ಪ ನಿನ್ನ ಕೃಪೆಯಂತೆ ನಡೆಸು. ನಿನ್ನ ಚಿತ್ತದ ಪ್ರಕಾರ ನಿನ್ನ ಮಕ್ಕಳು ಜೀವಿಸುವಂತೆ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.